ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಜಗಳ ಆಗಿದೆ. ರಮೇಶ್ ಬಾಬು ಅನ್ನುವಾತನನ್ನ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಬಂಡೆ ಮಹಾಕಾಳಿ ದೇಗುಲದ ಅರ್ಚಕನ ಮೇಲೆ ಕೇಳಿ ಬಂದಿದೆ. ಬಂಡೆ ಮಹಾಕಾಳಿ ದೇಗುಲದ ಅರ್ಚಕನ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ರಮೇಶ್ ಬಾಬು ಅನ್ನುವವರು ಮಾಡಿರೋದು. ಈಗ ಅರ್ಚಕ ಶಶಿಕುಮಾರ್ ಹಾಗೆಯೇ ಅವರ ಗ್ಯಾಂಗ್ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ಚಾಮರಾಜಪೇಟೆಯ ಟಿಆರ್ ಮಿಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ರಮೇಶ್ ಬಾಬು ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವ ಆರೋಪ. ದೇವರ ದರ್ಶನ ಬಂಡೆ ಮಹಾಕಾಳಿ ದೇಗುಲದಲ್ಲಿ ಅರ್ಚಕರಾಗಿರುವಂತಹ ಶಶಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರೋಪವನ್ನ ಮಾಡಿದ್ದಾರೆ. ದೇವರ ದರ್ಶನ ವಿಚಾರದಲ್ಲಿ ಇಬ್ಬರ ಮಧ್ಯೆ ಜಗಳ ಆಗಿದೆ. ದೇವಸ್ಥಾನದಲ್ಲಿ 200 ರೂಪಾಯಿಯ ಟೋಕನ್ ಸಿಸ್ಟಮ್ ಇದೆ. ಇದೇ ವಿಚಾರಕ್ಕೆ ರಮೇಶ್ ಬಾಬು ಹಾಗೆಯೇ ಶಶಿ ನಡುವೆ ಜಗಳ ಆಗಿದೆ. ಸ್ನೇಹಿತರಿಗೆ ದರ್ಶನ ಕೊಡಿಸಿ ಅಂತ ಹೇಳಿ ರಮೇಶ್ ಬಾಬು ಕರೆ ಮಾಡಿದ್ದಾರೆ. ಈ ವೇಳೆ ರಮೇಶ್ ಬಾಬು ಅರ್ಚಕ ಶಶಿಯ ನಡುವೆ ವಾಗ್ವಾದ ಆಗಿದೆ. ಇದೇ ಸಿಟ್ಟಲ್ಲಿ ರಮೇಶ್ ಬಾಬು ಮನೆಗೆ ಹೋಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ. 2 ಕಾರು ಬೈಕ್ಗಳಲ್ಲಿ ಶಶಿ ಅವರ ಗ್ಯಾಂಗ್ ಬಂದಿತ್ತು, ಅವರ ಆಪ್ತರು ಬಂದಿದ್ರು ಅಂತ. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ದೂರು ದಾಖಲಾಗಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಬಂಡೆ ಮಹಾಕಾಳಿ ದೇವಸ್ಥಾನ ಈಗಾಗಲೇ ಹೆಚ್ಚು ಫೇಮಸ್ ಆಗಿರುವಂತಹ ಟೆಂಪಲ್ ಕೂಡ. ಅನೇಕ ಸಿನಿಮಾ ಮುಹೂರ್ತಗಳು ಇದೇ ದೇವಸ್ಥಾನದಲ್ಲಿ ನಡೆಯುತ್ತೆ. ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಕೂಡ ಈ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇದೀಗ 200 ರೂಪಾಯಿಯ ಟೋಕನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗಳ ಆಗಿದೆ. ಆ ಕಾರಣಕ್ಕಾಗಿ ರಮೇಶ್ ಬಾಬು ಅವರ ಮನೆಗೆ ಹೋಗಿ ಅರ್ಚಕ ಶಶಿ ಅವರ ಆಪ್ತರು ಅಲ್ಲಿ ಜಗಳ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನಾಗಿರೋದು ಇದು? ಟೋಕನ್ ಕಾರಣಕ್ಕಾಗಿ ಇಲ್ಲಿ ಜಗಳ ಆಗಿರೋದಾ? ಎಸ್ ನವಿತಾ ಜನ, ಅಂದ್ರೆ ಈ ಒಂದು ದೇವಸ್ಥಾನದ ಒಳಗಡೆ ಅಂದ್ರೆ ಯಾರನ್ನ ಬಿಡ್ಬೇಕಂತಂದ್ರೆ ಅವರು 200 ರೂಪಾಯಿ ಟೋಕನ್ ಸಿಸ್ಟಮ್ ಇದೆ. ಹೀಗಾಗಿ ಇದೇ ಕಾರಣಕ್ಕೋಸ್ಕರ ಈ ರಮೇಶ್ ಬಾಬು ಅಂತ ಏನ್ ಹೇಳಲಾಗ್ತಾ ಇರುವಂತದ್ದು, ಅಂದ್ರೆ ಹಲ್ಲೆಗೊಳಗಾದ ಅಂತ ಏನ್ ಹೇಳಲಾಗ್ತಾ ಇದೆ, ಆತ ಅದು ಫೋನ್ ಮಾಡಿ ಒಂದು ಟಿಕೆಟ್ ವಿಚಾರವಾಗಿ ಗಲಾಟೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಶಶಿ ಏನೋ ಅಲ್ಲಿ ಬಂಡೆ ಮಹಾಕಾಳಮ್ಮ ದೇವಸ್ಥಾನದ ಅರ್ಚಕರಾಗಿರುವಂತಹ ಶಶಿಕುಮಾರ್ ಜೊತೆ ಒಂದು ಫೋನ್ ಮಾಡಿ ಅವ್ರು ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಕೂಡ ಫೋನ್ ಅಲ್ಲಿ ಒಂದು ಗಲಾಟೆ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ನಿಂದಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ 24ನೇ ತಾರೀಕು ರಾತ್ರಿ ಅವತ್ತು ಶಶಿಕುಮಾರ್ ಮತ್ತು ಅವರ ಒಂದು ಟೀಮ್ ಏನಿದೆ ಅವ್ರು ಬಂದು ರಮೇಶ್ ಬಾಬು ಅವರ ಸ್ನೇಹಿತನ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆತನನ್ನ ಎಳ್ಕೊಂಡು ಬಂದು ಹಲ್ಲೆ ಮಾಡಿರುತ್ತಾರೆ ಅಂತ ಹೇಳಿ ಗಂಭೀರವಾದಂತಹ ಒಂದು ಆರೋಪವನ್ನ ಮಾಡ್ಲಾಗ್ತಾ ಇರುವಂತದ್ದು. ಅದು ಕೇವಲ ಅಂದ್ರೆ ಅಲ್ಲಿ CCTVಗಳಲ್ಲಿ ಇವರು ಗುಂಪಾಗಿರುವಂತದ್ದು, ಗಲಾಟೆ ಮಾಡ್ಕೊಳ್ಳುವಂತದ್ದೆಲ್ಲ ಕೂಡ ರೆಕಾರ್ಡ್ ಆಗಿದೆ. ಜೊತೆಗೆ ರಮೇಶ್ ಬಾಬು ಹೇಳ್ತಾರೆ ಅಲ್ಲಿ ನಮ್ಗೆ ಮುಖಕ್ಕೆಲ್ಲ ಪಂಚ್ ಕೊಟ್ಟು ತಗೊಂಡೋಗಿ ಹಲ್ಲೆ ಮಾಡಿದ್ದಾರೆ, ನಿಂದಿಸಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಯಾವುದೇ ರೀತಿ ಕಂಪ್ಲೇಂಟ್ ಆಗಿಲ್ಲ. ಆದ್ರೆ ಈಗ ಆ ಒಂದು ಅಂದ್ರೆ ಬಂಡೆ ಮಹಾಕಾಳಮ್ಮ ದೇವಸ್ಥಾನದ ಅರ್ಚಕ ಈ ಶಶಿಕುಮಾರ್ ಏನಿದ್ದಾನೆ ಆತ ಕೂಡ ಒಂದು ಆರೋಪ ಮಾಡ್ತಾ ಇರುವಂತದ್ದು. ಇವರು ನನಗೆ ಫೋನ್ ಮಾಡಿ ಧಮಕಿಯನ್ನ ಹಾಕಿದ್ರು, ಯಾಕೆ ನಂಗೆ ಟೋಕನ್ ಕೊಡೋದಿಲ್ಲ, ಸಿಸ್ಟಮ್ ನಮ್ಮ ಫ್ರೆಂಡ್ ಬಾಯಾರ ಬತ್ತ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಇವರೇ ಧಮಕಿಯನ್ನ ಹಾಕಿದ್ರು. ಈ ಕಾರಣಕ್ಕೆ ಕ್ವಶನ್ ಮಾಡಿದೀವಿ ಅಷ್ಟೇ, ನಾವು ಯಾವ್ದೇ ರೀತಿ ಕಿಡ್ನಾಪ್ ಆಗಿರ್ಬೋದು, ನಾವು ಹಲ್ಲೆಯನ್ನ ಮಾಡಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇರುವಂತದ್ದು. ಸದ್ಯ ಈಗ 2 ಕಡೆ ಕೂಡ ಈಗ ದೂರನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಚಾಮರಾಜಪೇಟೆ ಪೊಲೀಸರು ಮುಂದಾಗಿದ್ದಾರೆ. ಈಗ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದ ಸಂದರ್ಭದಲ್ಲಿ ಏನ್ ಆ ಒಂದು ದೂರನ್ನ ಕೊಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ನವಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್.